ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಬ್ಬನೇ ಹೋಗ್ತಾಯಿದ್ದೆ ಕಾರಲ್ಲಿ. ನಾನೇನೋ ನೋಡಿದೆ, ಏನಂದರೆ ದಿಗಂಬರರನ್ನು ನೋಡಿದೆ. ಎಲ್ಲಿ ಅಂದರೆ ನೋಡಿ, ಪಾಸಾದರು ಒಬ್ಬರು. ಇವರು ದಿಗಂಬರರು, ಇನ್ನೊಬ್ಬರು ಬರ್ತಾಯಿದ್ದಾರೆ. ಸೊ ನೋಡಿ, ಕಾಣಿಸ್ತು ಅನ್ಕೊತೀನಿ. ಅಲ್ಲಿ ಹೋಗ್ತಾಯಿದ್ದಾನೆ ನೋಡಿ. ಗ್ಲಾಸಲ್ಲಿರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನಮ್ಮ ಹಿಂದೂ ಸಂಸ್ಕೃತಿಲಿ ಇನ್ನೂ ಆಚರಣೆಗಳು ಎಷ್ಟು ಕಠಿಣವಾಗಿದ್ದಾವೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಠಿಣವಾಗಿದ್ದಾವೆ. ಅವ್ರು ಯಾರ ಬಗ್ಗೆನೂ ತಲೆಕೆಡಿಸ್ಕೊಳ್ದಂಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ನನಗೆ ನೋಡಿ ಒಂಥರ ನಾನಿದೆ ಫಸ್ಟ್ ಟೈಮ್ ನೋಡಿದ್ದು. ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಶ್ರವಣಬೆಳಗೊಳದಲ್ಲಿ ಈ ಥರ ಇರ್ತಾರೆ ಅಂತ ಕೇಳಿದ್ದೆ. ನಮ್ಮ ಅಜ್ಜಿ ಮನೇನೂ ಅಲ್ಲೇ ಇರೋದು. ನಾನು ಚಿಕ್ಕದ್ರಿಂದ ಕೇಳ್ತಾಯಿದ್ದೆ, ಆದರೆ ಯಾವತ್ತೂ ನೋಡಿರಲಿಲ್ಲ. ಮುಂದೆ ತೋರಿಸ್ತೀನಿ ಬನ್ನಿ. ಇದೊಂದು ಕಾರ್ ಹೋಗ್ತಾಯಿದೆ ನೋಡಿ. ಸೊ ಈ ಕಾರಲ್ಲಿ ಅವ್ರು ಬಂದಿದ್ದಾರೆ ಅಂದ್ಕೊತೀನಿ. ನನಗೂ ಗೊತ್ತಿಲ್ಲ, ಬಂದಿದ್ದಾರೆ. ಇಲ್ಲಿ ಏನು ಮೋಸ್ಟ್ಲಿ ಶ್ರವಣಬೆಳಗೊಳಕ್ಕೆ ಹೋಗ್ತಾ ಇರಬೇಕು. ನಾನೀಗ ಗಣಸಿಯಿಂದ ಮುಂದೆ ಇದ್ದೀನಿ, ಆ್ಯಂಡ್ ಫಸ್ಟಿಂದ ಮುಂದೆ ಇದ್ದೀನಿ. ಅಲ್ಲಿ ನಾನು ನೋಡಿದ್ದು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಹಿಂದೂ ಸಂಸ್ಕೃತಿಲಿ ಎಷ್ಟು ಆಚರಣೆಗಳಿದ್ದಾವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಠಿಣವಾಗಿ ಆಚರಣೆಗಳಿದ್ದಾವೆ. ಈಗಲೂ ಅದನ್ನು ಆಚರಿಸ್ಕೊಂಡು ಬರ್ತಾಯಿದ್ದಾರೆ ಸಾಧು ಸಂತರುಗಳು. ಇವರು ಅಷ್ಟೇ ತುಂಬ ಕಠಿಣವಾಗಿ ತಪಸ್ಸು ಮಾಡ್ತಾರೆ. ಅಂದರೆ ತುಂಬ ದೂರ ಹೀಗೇ ಜರ್ನಿ ಮಾಡ್ತಾರೆ ಅಂತೆ. ಶ್ರವಣಬೆಳಗೊಳಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾಯಿದ್ರು. ನಾನು ಅದೇ ರೂಟಲ್ಲಿ ಹೋಗ್ತಾ ಇರೋದ್ರಿಂದ ನಾನು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ಕೊತಾ ಇದ್ದೀನಿ. ಸೊ ಈ ಗಾಡಿ MH ಗಾಡಿ ಇದು. ನಿಮಗೆ ನಂಬರು ಕಾಣಿಸ್ತಾ ಇದೆ ಅಂದ್ಕೊತೀನಿ, ನೋಡ್ಕೊಳ್ಳಿ. ಸೊ ಅವರಿಗೆ ಸೆಕ್ಯೂರಾಗಿ ಹೋಗ್ತಾಯಿದೆ ಈ ಗಾಡಿ. ಮುಂದೆನೂ ಸಿಗ್ತಾರೆ. ನಾನು 7th ಇಲ್ಲ PU ಅಲ್ಲೂ ಓದಿದ್ದೆ, ಈ ಶ್ವೇತಾಂಬರರು ದಿಗಂಬರರು ಇರ್ತಾರೆ ಅಂತ. ನಮ್ಮ ಶ್ರವಣಬೆಳಗೊಳದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು, ಈ ಥರ ಹೋಗ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವರು ತಪಸ್ಸು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಯಾರನ್ನೂ ಮಾತಾಡ್ಸಲ್ಲ ಅಂತ. ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿದೆ. ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಬ್ಬನೇ ಇರೋದ್ರಿಂದ, ಕಾರು ಇರೋದ್ರಿಂದ ಅಷ್ಟು ಕ್ಲಿಯರ್ ಬರ್ತಾಯಿಲ್ಲ. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇದ್ರ ಮೇಲಿರೋ ಸ್ಟಿಕ್ಕರು ಹಿಂದಿಲಿ ಬರೆದಿದೆ. ಬನ್ನಿ ಮುಂದೆ ಹೋಗ್ತಾ. ಪೊಲೀಸ್ ಸೆಕ್ಯೂರಿಟಿನೂ ಇದೆ. ಸೊ ಮೋಸ್ಟ್ಲಿ ಶ್ರವಣಬೆಳಗೊಳಕ್ಕೆ ಹೋಗ್ತಾ ಇರ್ಬೋದು. ಈಗ ಬರ್ತಾಯಿದೆ, ಸೈಡಿಗೆ ಹಾಕ್ಕೊಂಡಿದ್ದೀನಿ ಗಾಡಿನ. ಬರ್ತಾಯಿದ್ದಾರೆ, ನೋಡೋಣ. ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವ್ರಿಗೆ ಏಜ್ ಆಗಿದೆ, ಆದರೆ ಅವ್ರನ್ನ ಕೂರಿಸ್ಕೊಂಡು ದೂಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೊಬ್ಬರು ನಡ್ಕೊಬರ್ತಾಯಿದ್ದಾರೆ ಸಾಧುಗಳು. ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಮ್ಮ ಹಿಂದೂ ಸಂಸ್ಕೃತಿ ಉಳ್ಕೊಂಡಿರೋದೇ ಇಂಥವ್ರಿಂದ ಅಂದ್ಕೊತೀನಿ, ಸಾಧು ಸಂತರಿಂದ. ಈ ಥರ ಯಾರೇನೇ ಅಂದರೂ ನಮ್ಮ ಹಿಂದುತ್ವನೇ. ಆಚರಣೆಗಳು ಬೇರೆ ಇರ್ಬೋದು,